ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳಿಗೆ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ವೀಕ್ಷಕರೇ, ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಈ ದಿನ ಈ ಒಂದು ನವೋದಯದಲ್ಲಿ ಬರ್ತಕ್ಕಂತಹ ಸಂಬಂಧ ರೂಪದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಈಗ ನೋಡಿ, ಇದು ಒಂದು ಸಂಬಂಧ ರೂಪದ ಪ್ರಶ್ನೆಗಳು, ಅಂದರೆ ಒಂದಕ್ಕೆ ಒಂದು ಸಂಬಂಧ ಇರ್ತದೆ. ಈ ಚಿತ್ರ ಈ ರೀತಿ ಆದರೆ ಈ ಚಿತ್ರ ಯಾವ ರೀತಿ ಆಗತ್ತೆ ಅಂತ ಒಂದು ಸಂಬಂಧವನ್ನು ನಾವು ಕಂಡುಹಿಡಿಬೇಕು. ಈಗ ನಾವು ಒಂದನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲೇನಾಗಿದೆಯಪ್ಪ ಅಂದರೆ, ಇಲ್ಲಿ ಒಂದು ಚೌಕವನ್ನು ಕೊಟ್ಟಿದ್ದಾರೆ, ಇಲ್ಲಿ ಒಂದು 4 ವೃತ್ತಗಳನ್ನು ಕೊಟ್ಟಿದ್ದಾರೆ, ನಂತರ ಇಲ್ಲಿ ಪಂಚಭುಜಾಕೃತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟಾಗತ್ತಪ್ಪ ಅಂದರೆ, ನೋಡಿ, ಇಲ್ಲಿ ಚೌಕ ಇರೋದ್ರಿಂದ 4 ಭುಜಗಳಿಂದ ಇಲ್ಲಿ 4 ವೃತ್ತಗಳು ಬಂದಿದ್ದಾವೆ. ಇದು ಪಂಚಭುಜಾಕೃತಿಯಿಂದ ಇದು 5 ವೃತ್ತಗಳು ಬರಬೇಕು ನಮಗಿಲ್ಲಿ. ಅಂತಹ ಚಿತ್ರ ಯಾವುದಪ್ಪ ಅಂದರೆ, ಇಲ್ಲಿ ನೋಡಿ, ಇಲ್ಲಿ 3 ಇದೆ, ಬರಲ್ಲ. 1 2 3 4 5 ನೋಡಿ, ಇದು ವೃತ್ತ 5 ಇದೆ, ಇದು 5 ಬರುತ್ತೆ. ಇದಕ್ಕೆ ಸಿ ಆನ್ಸರ್ ಬರಲ್ಲ, ಡಿ ಆನ್ಸರ್ ಕೂಡ ಬರಲ್ಲ. ಸಿನಲ್ಲಿ 2 ಇದೆ, ಡಿನಲ್ಲಿ 4 ಇದ್ದಾವೆ, ಹಾಗಾಗಿ ಇದು ಬರೋದಿಲ್ಲ. ಏನಪ್ಪ ಅಂದರೆ ಈ ಪ್ರಶ್ನೆ ವಿಶೇಷ ಅಂದರೆ, ಇಲ್ಲಿ 4 ಬಾಹುಗಳಿದ್ದಾವೆ, ಇಲ್ಲಿ 4 ವೃತ್ತಗಳು ಕೊಟ್ಟಿದ್ದಾರೆ, ಇಲ್ಲಿ 5 ಬಾಹುಗಳಿದ್ದಾವೆ. ಈಗ ನಾವು 5 ವೃತ್ತಗಳಿರ್ತಕ್ಕಂಥ ಚಿತ್ರವನ್ನು ಇಲ್ಲಿ ಆಯ್ಕೆಯನ್ನು ಮಾಡಬೇಕು. ಇದು ತುಂಬ ಸುಲಭವಾಗಿರ್ತಕ್ಕಂಥ ಲೆಕ್ಕ ಇವು. ನೋಡಿ, ನೆಕ್ಸ್ಟ್ ಪ್ರಶ್ನೆ ನೋಡಿ, ಎರಡನೇದು. ಇವಾಗ ನೋಡಿ, ಈ ಥರ ಈ ಒಂದು ತ್ರಿಭುಜದಲ್ಲಿ, ಅಂದರೆ ಇಲ್ಲಿ 3 ಬಾಹುಗಳಿಗೆ ಇಲ್ಲಿ 3 ಚಿತ್ರಗಳು, ಇಲ್ಲಿ 5 ಬಾಹುವಿನ ಚಿತ್ರ ಇದೆ, ಇಲ್ಲಿ ನೆಕ್ಸ್ಟ್ ನಂತರ 5 ಚಿತ್ರ ಇರ್ತಕ್ಕಂಥ ಈ ಚಿತ್ರಗಳು ಬರಬೇಕಿಲ್ಲಿ. ಇಂತಹ ಚಿತ್ರಗಳು 5 ಇರಬೇಕಿಲ್ಲಿ. ನೋಡಿ, ಎ ಬಿ ಸಿ ಡಿ ಇಲ್ಲಿ 5 ಎಷ್ಟಿದೆ? 5 ಇರೋದು ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇಲ್ಲಿ 5 ಈ ಥರ ಚಿತ್ರಗಳಿದ್ದಾವೆ, ಇದಕ್ಕೆ ಎರಡನೇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಒಂದಕ್ಕೊಂದು ಸಂಬಂಧ ಇದಕ್ಕೆ ಹುಡುಕ್ಬೇಕು ನಾವಿಲ್ಲಿ. ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕಗಳಿವೆಲ್ಲ. ನಂತರ ನೋಡಿ, ಮೂರನೇದು, ನೋಡಿ, ಇಂತಹ ಚಿತ್ರಗಳನ್ನು ಕೊಟ್ಟಾಗ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ಏನೇನಾಗಿದೆ ನೋಡಿ, 2 ಆಕೃತಿಗಳಿದ್ದಾವೆ ಇಲ್ಲಿ. ಈ ಥರ ಬಾಣದ ಆಕೃತಿಗಳು, ಒಂದು ಈ ಕಡೆ ಒಳಗಡೆ ಇರ್ತಕ್ಕಂಥ ಒಂದು ಬಾಣದ ಆಕೃತಿ. ಇದು ಯಾವ ರೀತಿ ರೊಟೇಷನ್ ಆಗ್ತಾ ಇದೆ ಎಂಬುದನ್ನು ಗಮನಿಸಬೇಕು. ನೋಡಿ, ಇಲ್ಲೇನಾಗಿದೆ ಅಂದರೆ, ಈ ಬಾಣದ ಆಕೃತಿಯಲ್ಲಿ ವಿರುದ್ಧ ದಿಕ್ಕಿ ಹೋಗಿದೆ ಹೊರಗಿಂದು, ಮತ್ತು ಒಳಗಡೆದು ಇದು ಕೂಡ ವಿರುದ್ಧ ದಿಕ್ಕಿಯಾಗಿದೆ. ಇದು ಸೇಮ್ ಇಲ್ಲಿ ಏನಾಗಬೇಕು ಅಂದರೆ, ಇವೆರಡು ವಿರುದ್ಧ ದಿಕ್ಕಿ ಹೋಗಬೇಕು. ನಂತರ ಬಾಣ ಮೇಲ್ದಿಕ್ಕಿ ಬರಬೇಕು, ಅಂದರೆ ವಿರುದ್ಧ ದಿಕ್ಕಿ ಆಗಬೇಕು. ಅಂತಹ ಚಿತ್ರ ಯಾವುದಪ್ಪ ಅಂದರೆ, ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಡಿ ಆನ್ಸರ್, ಇದು ಶುಡ್ ಬಿ ರೈಟ್ ಆನ್ಸರ್. ನೋಡಿ, ಇದಕ್ಕೆ ಇದು ಹೋಲಿಕೆ ಬಂದಿದೆ, ಇದಕ್ಕೆ ನೆಕ್ಸ್ಟ್ ಸಂಬಂಧ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಎ ಮತ್ತು ಬಿ ಸಿ ಡಿ ಇದಕ್ಕೆ ಖಂಡಿತವಾಗಿಯೂ ಆನ್ಸರ್ ಆಗೋದಿಲ್ಲ, ಹಾಗಾಗಿ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಂತರ ನೋಡಿ, 4ನೇ ಲೆಕ್ಕ ನೋಡಿ, ಇದು ಏನಾಗಿದೆಯಪ್ಪ ಚಿತ್ರ ಅಂದರೆ, ಈ ಚಿತ್ರ ಈ ಥರ, ಅಂದರೆ ಈ ಥರ ರೊಟೇಷನ್ ಆಗಿದೆ, ಹಿಂಗೆ ಇದು ಕೆಳಗೆ ಬಂದಿದೆ, ಇದು ಈ ಕಡೆ ಬಂದುಬಿಟ್ಟಿದೆ. ಅಂದರೆ ಇದು ಹೆಂಗಾಗಿದೆ ಅಂದರೆ, ಕ್ಲಾಕ್ ವೈಸಲ್ಲಿ ರೊಟೇಷನ್ ಆಗಿದೆ. ಹಾಗಾದರೆ ಈ ಚಿತ್ರ ಹೆಂಗಾಗತ್ತಪ್ಪ ಅಂತಂದರೆ, ಇದು ಕ್ಲಾಕ್ ವೈಸಲ್ಲಿ ಹೋಗ್ಬಿಟ್ರೆ ಇದು ಆನ್ಸರ್ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳಿ, ಇದು ಕ್ಲಾಕ್ ವೈಸಲ್ಲಿ ಈ ಥರ ಆಗಿದೆ. ನಂತರ ಈ ಚಿತ್ರ ಕ್ಲಾಕ್ ವೈಸಲ್ಲಿ ಆಯ್ತಪ್ಪ ಅಂದರೆ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಚಿತ್ರ ಯಾವ ರೀತಿ, ಯಾವ ದಿಕ್ಕಿನಲ್ಲಿ ಅದು ಬಾಗ್ತಾ ಇದೆ ಅಥವಾ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಆವಾಗ ನಿಮಗೆ ಆನ್ಸರ್ ತುಂಬ ಈಸಿ ಆಗುತ್ತೆ. ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಸುಮಾರು ಪ್ರಶ್ನೆಗಳು ಬರ್ತವೆ. ಮಕ್ಕಳೇ ದಯವಿಟ್ಟು ಗಮನಿಸಿ. ಹಾಗೆ ಪೋಷಕರು ಹೇಳ್ಕೊಡ್ಬೇಕಾದ್ರೆ ಅವರಿಗೆ ಆನ್ಸರ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿ. ಯಾಕೆಂದರೆ ಎಕ್ಸಾಮಲ್ಲಿ ಮಕ್ಕಳೇ ಎಕ್ಸಾಮ್ ಬರೋದ್ರಿಂದ ಆದಷ್ಟು ಅವರಿಗೆ ಪ್ರಾಕ್ಟೀಸ್ ಕೊಡಿಸ್ರಿ, ಅವರೇ ಚೆನ್ನಾಗಿ ಎಕ್ಸಾಮ್ ಬರೀತಾರೆ. ನೋಡಿ, ಈ ಚಿತ್ರ ಏನಾಗಿದೆ, ಈಗ 5 ನೋಡಿ, ಇದು ತಲೆ ಕೆಳಗಾಗಿದೆ ಮತ್ತು ದಿಕ್ಕನ್ನು ಕೂಡ ಬದಲಾಯಿಸಿದೆ. ಕಂಪ್ಲೀಟ್ ನನ್ನ ಸ್ಥಾನವನ್ನು ವಿರುದ್ಧ ದಿಕ್ಕಿಗೆ ಆಗಿ ಮತ್ತು ತಲೆ ಕೆಳಗಾಗಿದೆ, ಹೌದು ತಾನೆ? ಈ ಚಿತ್ರ ಯಾವ ರೀತಿ ಆಗುತ್ತಪ್ಪ ಅಂದರೆ, ಇದು ತಲೆ ಕೆಳಗಾಗಬೇಕು. ಇದು ಕೂಡ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಎ ಸಿ ಡಿ ಆನ್ಸರ್ ಕರೆಕ್ಟ್ ಆಗಲ್ಲ, ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ಯಾರೆಲ್ಲ ಈ ಒಂದು ನನ್ನ ಆತ್ಮೀಯ ಪೋಷಕ ಮಿತ್ರರೇ ಹಾಗೂ ವಿದ್ಯಾರ್ಥಿಗಳೇ, ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರೋ, ದಯವಿಟ್ಟು ಎಲ್ಲರೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಲೆಕ್ಕವನ್ನು ಮುಂದುವರಿಸ್ತಾ ಹೋಗೋಣ. ನೋಡಿ, 6ನೇ ಲೆಕ್ಕ ತುಂಬ ಸುಲಭವಾಗಿದೆ.
ಇಲ್ಲಿ 5 ಬಾಣದ ಗುರುತುಗಳನ್ನು ಕೊಟ್ಟಿದ್ದಾರೆ. ಈ ಹೂವಿನ ದಳದಲ್ಲಿ 5 ಹೂವಿನ ದಳಗಳಿದ್ದಾವೆ. 1 2 3 4 5 ದಳಗಳು ಇದರಲ್ಲಿದ್ದಾವೆ. ಹಾಗೆ ಇದು 3 ಬಾಣದ ಗುರುತಿದೆ. ಈಗ ನೆಕ್ಸ್ಟ್ ಏನು ಬರಬೇಕು ಅಂದರೆ 3 ದಳಗಳಿರ್ತಕ್ಕಂಥ ಚಿತ್ರ ಬರಬೇಕಿಲ್ಲಿ. ಅದು ಯಾವ ಚಿತ್ರಪ್ಪ ಅಂದರೆ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಡಿ ಆನ್ಸರ್ ರೈಟ್ ಆನ್ಸರ್ ಆಗುತ್ತೆ. ನಂತರ ನೋಡಿ 7ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಈಗ ಇದು ಸ್ವಲ್ಪ ವಿಭಿನ್ನವಾಗಿದೆ. ಈ ಚಿತ್ರ ಈ ಥರ ಆಗಿದೆ. ಇದು ಹೆಂಗಪ್ಪ ಅಂದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋಗ್ತಾ ಇದೆ. ಇದು ಈ ರೀತಿ ಇತ್ತಲ್ಲ, ಈ ರೀತಿ ಇದು ಕೆಳ ಮೇಲೆ ಬಂದಿದೆಯಲ್ಲ ಇದು, ಹಾಗಾಗಿ ಇದು ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಗಡಿಯಾರ ತಿರುಗುವ ವಿರುದ್ಧ ದಿಕ್ಕಿಗೆ ಇದು ಚಲಿಸ್ತಾ ಇದೆ. ಇದು ಕೂಡ ಒಂದು ವೇಳೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋದರೆ ಇದು ಹೆಂಗಾಗುತ್ತಪ್ಪ ಚಿತ್ರ ಅಂದರೆ ಆ್ಯಸ್ ಇಟ್ ಈಸ್ ಇದು ಈ ರೀತಿ ಆಗುತ್ತೆ. ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಬಿ ಚಿತ್ರ ಅದಕ್ಕೆ ಶೂಟ್ ಆಗುತ್ತೆ. ನೋಡಿ, ಇದು ಈ ರೀತಿ ಆದರೆ ಇದು ಈ ರೀತಿ ಆಗುತ್ತೆ, ಬೇರೆವೆಲ್ಲ ಬರೋದಿಲ್ಲ. ಈಗ ಯಾಕೆಂದರೆ ಇದು ದಿಕ್ಕು ಉಲ್ಟಾಗಿದೆ. ಎನಲ್ಲಿ, ಬಿನಲ್ಲಿ ನೋಡಿ ಸ್ಟಾರ್ ಚಿಹ್ನೆ ಕೆಳಗೆ ಬಂದಿದೆ. ಡಿನಲ್ಲಿ ಕೂಡ ಇದು ಬರಲ್ಲ. ಡಿನಲ್ಲಿ ಯಾಕೆ ಬರಲ್ಲ ಡಿನಲ್ಲಿ ಅಂದರೆ ಇದು ನೋಡಿ, ಇದು ಗೆರೆಗಳಿದಾವಲ್ಲ ಇಲ್ಲಿ ಕೂಡ್ಕೊಂಡ್ಬಿಟ್ಟಿದೆ. ಇದಕ್ಕೆ ಟಚ್ ಆಗಿದೆ. ಇಲ್ಲಿ ನೋಡಿ ಗೆರೆಗಳು ಕೂಡಿಲ್ಲ ಇಲ್ಲಿ, ಅಂದರೆ ಇಲ್ಲಿಗೆ ಕೂಡಿಲ್ಲ, ಇದು ಕೆಳಭಾಗ ಕೂಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗಲ್ಲ. ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಾನು ಪ್ರತಿ ಸರಿ ವಿಡಿಯೋದಲ್ಲಿ ಹೇಳ್ತೀನಿ, 2 ಆನ್ಸರ್ಗಳು ಮಾತ್ರ ಪಕ್ಕಾ ಸರಿ ಅನಿಸುತ್ತೆ. ಅದರಲ್ಲಿ 2 ಅಲ್ಲ ಅಂತ ನಮಗೆ ಬೇಗ ಗೊತ್ತಾಗುತ್ತೆ. ಇನ್ನು 2 ನಾವು ಸೂಕ್ಷ್ಮ ಗಮನಿಸಿ ಹಾಕಬೇಕು. ಎಲ್ಲವೂ ರೇಖೆಗಳನ್ನು ನೋಡಿಬಿಟ್ಟು ಅದನ್ನು ಆನ್ಸರ್ನ ಮಾಡಬೇಕು. ನೋಡಿ 8ನೇದು, ಇದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಈ ಚಿತ್ರ ಈ ರೀತಿಯಾಗಿದೆ, ಅಂದರೆ ಒಂದು ಭಾಗವನ್ನು ಕತ್ತರಿಸಿ ಈ ರೀತಿ ಮೇಲ್ಮುಖವಾಗಿ ಇಟ್ಟಿದ್ದಾರೆ. ಒಂದು ವೇಳೆ ಇದನ್ನು ನಾವು ಒಂದು ಭಾಗವನ್ನು ಕತ್ತರಿಸಿ ಮೇಲ್ಮುಖವಾಗಿ ಇಟ್ಟರೆ ಇದು ಯಾವ ರೀತಿ ಆಗತ್ತಪ್ಪ ಅಂತಂದರೆ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗಲ್ಲ, ಎ ಆನ್ಸರ್ ಕೂಡ ಕರೆಕ್ಟ್ ಆಗಲ್ಲ, ಡಿ ಆನ್ಸರ್ ಕೂಡ ಕರೆಕ್ಟ್ ಆಗಲ್ಲ. ಇದು ಸಿ ರೀತಿ ಆಗುತ್ತೆ. 8ನೇ ಆನ್ಸರು ಇದು ಸಿ ರೀತಿ ಆಗುತ್ತೆ. ಬೇಕಾದ್ರೆ ನೀವು ಕತ್ತರಿಸಿ ನೋಡಿ. ಯಾಕೆಂದರೆ ಇದು ಈ ದಿಕ್ಕಿದಲ್ಲಿತ್ತಲ್ಲ, ಈ ರೀತಿ ಆಗುತ್ತೆ, ಇದು ಈ ರೀತಿ ಬರುತ್ತೆ. ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಂತರ ನೋಡಿ 9ನೇದು, ನೋಡಿ ಇಲ್ಲಿ 8 ಭಾಗಗಳನ್ನಾಗಿ ವೃತ್ತವನ್ನು ಕತ್ತರಿಸಿದ್ದಾರೆ. ಆಮೇಲೆ ಅದರ ಅರ್ಧ ಚೌಕವನ್ನು ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. 4 ಭಾಗಗಳ ಚಿತ್ರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಅರ್ಧ ಇಲ್ಲಿ 6 ಭಾಗಗಳಾಗಿ ಕತ್ತರಿಸಿದ್ದಾರೆ ವೃತ್ತದಲ್ಲಿ. ಈಗ ಇಲ್ಲಿ 3 ಭಾಗಗಳಿರ್ತಕ್ಕಂಥ ಚಿತ್ರ ಬರಬೇಕು. ಅದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿರೋದ್ರಿಂದ ನಾವು ಇದು ಯಾವ ರೀತಿ ಬರುತ್ತೆ ಆನ್ಸರ್ ಎಂಬುದನ್ನು ನಾವು ಫಸ್ಟು ತಿಳ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ 8 ಭಾಗಗಳನ್ನು ಕತ್ತರಿಸಿ 4 ಭಾಗಗಳ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ 6 ಭಾಗಗಳನ್ನು ಕತ್ತರಿಸಿ ನಾವು 3 ಭಾಗಗಳ ಚಿತ್ರ ಇಲ್ಲಿ ಬರಬೇಕು ಅಂತ ನಾವು ತಿಳ್ಕೋಬೇಕು ಇಲ್ಲಿ. ಹಾಗಾಗಿ 9ನೇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ. ನಂತರ ನೋಡಿ 10ನೇ ಪ್ರಶ್ನೆಗೆ ಈಗ ನೋಡೋಣ. ನೋಡಿ ಈ ಚಿತ್ರ ಕೂಡ ಇದು ಹೆಂಗಿದೆ ಅಂದರೆ ವಾಟರ್ ಇಮ್ಯಾಜಿನೇಷನಲ್ಲಿ ಬಂದೈತೆ. ಅಂದರೆ ನೀರಿನ ಪ್ರತಿಬಿಂಬ ರೂಪವನ್ನು ಕೊಟ್ಟಿದ್ದಾರೆ ಇಲ್ಲಿ. ಇದು ವಾಟರ್ ಇಮ್ಯಾಜಿನೇಷನಲ್ಲಿ ಈ ರೀತಿ ಆಗಲ್ಲ ಅದು, ಬಟ್ ಈ ರೀತಿ ಬರುತ್ತೆ. ಈ ರೀತಿ ವಾಟರ್ ಇಮೇಜಲ್ಲಿ ಬರುತ್ತೆ. ಇದು ಯಾವ ರೀತಿ ಆಗುತ್ತಪ್ಪ ವಾಟರ್ ಇಮೇಜಿನೇಷನಲ್ಲಿ ಅಂತಂದರೆ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಈಗ ನೋಡಿ ಇದನ್ನು ಈ ರೀತಿ ಇದು ಈ ರೀತಿ ಆದಾಗ ಇದು ಈ ರೀತಿ ಬರ್ತದೆ. ವಾಟರ್ ಇಮೇಜಿನೇಷನಲ್ಲಿ ಇದು ಈ ರೀತಿ ಬಂದಿದೆಯಲ್ಲ, ಈ ರೀತಿ ಆಗುತ್ತೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ. ಇದಕ್ಕೆ ಯಾವ ಬಿ ಸಿ ಡಿ ಯಾವುದೂ ಆಗಲ್ಲ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದಾರೋ ಎಲ್ಲ ವೀಕ್ಷಕರು ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ಯಾವುದೇ ಕ್ವಶನ್ಸ್ ಇದ್ದರೂ, ಅಂದರೆ ನವೋದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕ್ವಶನ್ಸ್ ಇದ್ದರೂ ನನಗೆ ಅದನ್ನು ಪ್ರಶ್ನೆನ ಹಾಕಿ ಉತ್ತರವನ್ನು ಸೆಂಡ್ ಮಾಡ್ತೀನಿ ನಿಮಗೆ ಅಂತ ಹೇಳ್ತಾ ಈಗ ಈ ಭಾಗವನ್ನು ಮುಂದುವರಿಸ್ತಾ ಹೋಗೋಣ. ನೋಡಿ ಇಲ್ಲಿ 1 ಸ್ಟಾರ್ ಇದೆ, ಇಲ್ಲಿ 2 ಸ್ಟಾರ್ ಆಗಿದೆ. ಇದು 1 ವೃತ್ತ ಇದೆ, ಇಲ್ಲಿ 2 ವೃತ್ತ ಆಗಬೇಕು ಅಷ್ಟೇ, ಸಿಂಪಲ್. ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ.
ಹಾಗಾದರೆ ಮತ್ತು ಸಿ ಮತ್ತು ಡಿ ಆಗಲ್ಲ ಅಂತ ಕೇಳಬೇಡಿ. ಸಿ ಆಗಲ್ಲ. ಯಾಕೆ ಅಂದರೆ ಸಿನಲ್ಲಿ ನೋಡಿ, ಇಲ್ಲಿ ಒಂದು ವೃತ್ತ ಇದೆ, ಇಲ್ಲಿ 2 ವೃತ್ತ ಬಂದಿದ್ದಾವೆ, ಇಲ್ಲಿ ಒಂದೇ ವೃತ್ತ ಇದೆ. ಮತ್ತು ಡಿ ಯಾಕಾಗಲ್ಲ ಅಂದರೆ 3 ವೃತ್ತ ಬಂದಿದ್ದಾವೆ, ಇಲ್ಲಿ 2 ಬರಬೇಕು. ಹಾಗಾಗಿ ಇದಕ್ಕೆ ನೋಡಿ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಎನಲ್ಲಿ ದೊಡ್ಡ ವೃತ್ತ ಒಂದೇ ಬಂದಿದೆ, ಹಾಗಾಗಿ ಎ ಆಗಲ್ಲ, ಮತ್ತು ಸಿ ಆಗಲ್ಲ, ಡಿ ಆಗಲ್ಲ. ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ ಎರಡನೇ ನೋಡಿ, ಇವಾಗ ಇಲ್ಲಿ ನೋಡಿ, ಈ ಚಿತ್ರ ಈ ರೀತಿಯಾಗಿದೆ, ಅಂದರೆ ಇಲ್ಲಿ ಏನಿಲ್ಲ, ಎಂಟಿ ಖಾಲಿಯಾಗಿದೆ ಇಲ್ಲಿ. ಹಾಗಾದರೆ ಈ ಚಿತ್ರ ಯಾವ ರೀತಿ ಆಗಬೇಕು? ಇದು ಕೂಡ ಎಂಟಿ ಖಾಲಿಯಾಗಿ ಬರ್ಬೇಕು ತಾನೇ. ಇವಾಗ ಇಲ್ಲಿ ಈಗ ಈ ಚಿತ್ರ ಖಾಲಿಯಾಗಿ ಇಲ್ಲಿ ಬಂದುಬಿಟ್ಟಿದ್ದಾರೆ ಅವರು. ಈ ಚಿತ್ರ ಖಾಲಿ ಆದರೆ ಏನಾಗುತ್ತೆ? ಚೌಕ ಬರುತ್ತೆ. ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಸಿಂಪಲ್ ಇದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ. ಇದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ನಂತರ ನೋಡೋಣ ಮೂರನೇದು. ಇವಾಗ ನೋಡಿ, ಇಲ್ಲಿ ಒಂದು ತ್ರಿಭುಜ ಚಿತ್ರ ಕೊಟ್ಟಿದ್ದಾರೆ, 3 ಸ್ಟಾರನ್ನು ಹಾಕಿದ್ದಾರೆ. ಇಲ್ಲಿ 4 ಬಾವುಗಳ ಒಂದು ಚಿತ್ರ, ಇದು ಚೌಕ. ಇಲ್ಲಿ 4 ಸ್ಟಾರನ್ನು ಹಾಕಿದ್ದಾರೆ. ಇಲ್ಲಿ 5 ಬಾವುಗಳ ಚಿತ್ರ, 5 ಸ್ಟಾರನ್ನು ಹಾಕಿದ್ದಾರೆ. ಈಗ ಸಿಂಪಲ್ 6 ಬಾವುಗಳ ಚಿತ್ರ ಬರಬೇಕು, 6 ಸ್ಟಾರ್ ಬರಬೇಕು. ಅಂಥ ಚಿತ್ರ ಯಾವುದಪ್ಪ ಅಂದರೆ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ಎ ಬರಲ್ಲ, ಇಲ್ಲ 5 ಅಷ್ಟೇ ಇದೆ. ಸಿ ಕೂಡ ಬರಲ್ಲ, 4 ಇದೆ. ಡಿ ನೋಡಿ, ಡಿನಲ್ಲಿ ಇಂಟು ಇದ್ದಾವೆ, ಇವೆಲ್ಲ ಇಂಟು. ಇಲ್ಲೇನಿದೆ? ಪ್ಲಸ್ ಇದೆ, ಈಗ ಪ್ಲಸ್ಸೇ ಬರಬೇಕು. ಹಾಗಾಗಿ ಇದು 6 ಬಾವು ಇರಬೇಕು, 6 ಪ್ಲಸ್ ಇರಬೇಕು. ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ 3 ಇಂಟಿದ್ದಾವೆ, ಇಲ್ಲಿ 4 ಇಂಟಿದ್ದಾವೆ, ಇಲ್ಲಿ 3 ಬಾವು ಇದ್ದಾವೆ, ಇಲ್ಲಿ 4 ಬಾವು ಇದ್ದಾವೆ, ಇಲ್ಲಿ 5 ಬಾವು ಇದ್ದಾವೆ, 5 ಪ್ಲಸ್ ಇದ್ದಾವೆ. ಈಗ 6 ಬಾವು ಬರಬೇಕು, 6 ಪ್ಲಸ್ ಬರಬೇಕು. ಅಂಥ ಚಿತ್ರ ಯಾವುದಪ್ಪ ಅಂದರೆ ಅದು ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. 3 ಇದಕ್ಕೆ ಬಿ ಆನ್ಸರ್ ದಿ ರೈಟ್ ಆನ್ಸರ್. ಹಾಗೆ 4ನೇ ನೋಡೋಣ. ಈಗ ನೋಡಿ, ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ, ಸಿಂಪಲ್ ಆಗಿದೆ ಇದು ನೋಡಿ. ಈ ಒಂದು ಚಿತ್ರದಲ್ಲಿ ಇಲ್ಲೇನಾಗಿದೆಯಪ್ಪ ಅಂದರೆ ಈ ತ್ರಿಭುಜ ಇಲ್ಲಿ ಬಂದಿದೆ, ಒಂದು ಕ್ಲಾಕ್ ವೈಸಲ್ಲಿ ರೊಟೇಷನ್ ಆಗ್ತಾ ಹೋಗಿದೆ ಎಲ್ಲವೂ. ಹಾಗಾದರೆ ಈ ಚಿತ್ರದಲ್ಲಿ ಏನಾಗಬೇಕು? ಕ್ಲಾಕ್ ವೈಸ್ ರೊಟೇಷನ್ ಆದರೆ ಸಿಂಪಲ್ಲಾಗಿ ಈ ತ್ರಿಭುಜ ಇಲ್ಲಿಗೆ ಬರಬೇಕು, ಹೌದು ತಾನೆ? ಈ ತ್ರಿಭುಜ ಇಲ್ಲಿ ಬರಬೇಕು, ಈ 0 ಇಲ್ಲಿ ಬರಬೇಕು, ಈ ಒಂದು ಚೌಕ ಇಲ್ಲಿ ಬರಬೇಕು. ಅಂಥ ಚಿತ್ರ ಯಾವುದಪ್ಪ ಅಂತಂದರೆ ಇಲ್ಲಿ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಡಿ ಆನ್ಸರ್ ರೈಟ್ ಆನ್ಸರ್. ಇದು ಯಾವುದೇ ಬೇರೆ ಎ ಬಿ ಸಿ ಯಾವುದು ಬರಲ್ಲ ಇದಕ್ಕೆ. ಇದು ರೊಟೇಷನ್ ಆಗ್ತವೆ, ಅಂದರೆ ಕ್ಲಾಕ್ ವೈಸಲ್ಲಿ ಇದು ಗಡಿಯಾರ ತಿರುಗೋ ದಿಕ್ಕಿನಲ್ಲಿ ಚಲನೆಯನ್ನು ಮಾಡಿದ್ದಾವೆ ಈ ಚಿತ್ರಗಳು, ಒಳಗಡೆ ಚಿತ್ರಗಳು. ಹಾಗಾಗಿ ನೆಕ್ಸ್ಟ್ ಏನಾಗುತ್ತಪ್ಪ ಸ್ಟೆಪ್ ಅಂದರೆ ಇದೇ ಸ್ಟೆಪ್ ಬರ್ತದೆ. ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ 5ನೇ ನೋಡಿ, ಈ ಒಂದು ಚಿತ್ರವನ್ನು ಈ ರೀತಿಯಾಗಿ ಕತ್ತರಿಸಿ ಈ ಒಂದು ಚೌಕವನ್ನು ಸೇರಿಸಿದ್ದಾರೆ ಮತ್ತು ಒಂದು ಭಾಗವನ್ನು ಬಣ್ಣವನ್ನು ತುಂಬಿದ್ದಾರೆ. ಹಾಗಾದರೆ ಈ ಚಿತ್ರನ ಸೇರಿಸಿದರೆ ಒಂದು ಭಾಗಕ್ಕೆ ಬಣ್ಣ ತುಂಬಿದರೆ ಹೆಂಗಾಗತ್ತಪ್ಪ ಅಂತಂದರೆ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಬಿ ಆನ್ಸರ್ ಬರಲ್ಲ, ಯಾಕಂದರೆ ತ್ರಿಭುಜ ನೋಡಿ ತಲೆ ಕೆಳಗಾಗಿದೆ. ನೋಡಿ ಸಿ ಆನ್ಸರ್ ಕೂಡ ಬರಲ್ಲ. ಸಿ ಆನ್ಸರ್ ಏನಾಗಿದೆಯಪ್ಪ ಅಂತಂದರೆ ಇಲ್ಲಿ ಈ ಒಂದು ನೋಡಿ, ಇಲ್ಲಿ ಈ ಭಾಗ ನೋಡಿ, ಇದು ವೃತ್ತ ಥರ ಬಂದಿತ್ತೆ. ಇಲ್ಲಿ ನೋಡಿದ್ರೆ ಇದು ಬೇರೆ ಥರ ಆಕೃತಿ, ಹಿಂಗೆ ಈ ರೀತಿ ಆಕೃತಿ ಇರಬೇಕು. ಹಾಗಾಗಿ ಸಿ ಬರಲ್ಲ. ಡಿ ಯಾಕೆ ಬರಲ್ಲ ಅಂತಂದರೆ ಅಲ್ಲಿ ಒಂದಕ್ಕೊಂದು ಸಮ ಇಲ್ಲ. ಇವೆರಡು ದೊಡ್ಡವಿದೆ, ಸಣ್ಣ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಸಮವಾಗಿದೆ, ಗೆರೆಯಲ್ಲಿ ಸಮವಾಗಿದೆ. ಹಾಗಾಗಿ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿರೋ ಎಲ್ಲ ನನ್ನ ಪೋಷಕ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಭಾಗವನ್ನು ಈಗ ಮುಂದುವರಿಸ್ತಾ ಹೋಗೋಣ. ನೋಡಿ 6ನೇ ಪ್ರಶ್ನೆ ನೋಡಿ ಹೆಂಗಿದೆ ಇದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತು ಸ್ವಲ್ಪ ಟಫ್ ಆಗಿದೆ. ಈ ಒಂದು ಚಿತ್ರ ಈ ರೀತಿಯಾಗಿದೆ. ಇಲ್ಲಿ ನೋಡಿ 4 ಇಲ್ಲಿ ಗೆರೆ 2 ಕೊಟ್ಟಿದ್ದಾರೆ, ಇಲ್ಲಿ ಒಂದೇ ಗೆರೆ ಕೊಟ್ಟಿದ್ದಾರೆ ಮತ್ತು ಅಡ್ಡ ಗೆರೆ ಒಂದು ಹಾಕಿದ್ದಾರೆ. ಇಲ್ಲೂ 2 ಗೆರೆ ಕತ್ತರಿಸ್ದಂಗಾಗಿದೆ, ನೀಟಾಗಿ ಕತ್ತರಿಸಿದ್ದಾರೆ. ಬಟ್ ಇಲ್ಲಿ ಅಡ್ಡ ಒಂದು ಹಾಕಿದ್ದಾರೆ, ಹಿಂಗೊಂದು ಹಾಕಿದ್ದಾರೆ. ಇಲ್ಲಿ ನೋಡಿ ಬರೀ ಅಡ್ಡ ಹಾಕಿದ್ದಾರೆ. ಇಲ್ಲಿ ಇದು ಯಾವ ರೀತಿ ಆಗಬೇಕಪ್ಪ ಅಂದರೆ ಈಗ ಈ ರೀತಿ ಆಗಬೇಕಿದು, ಈ ರೀತಿ ಆಗಬೇಕು. ಮತ್ತು ಚಿತ್ರಗಳು ಒಳಗಡೆ ಚಿತ್ರಗಳು ಹೆಂಗಪ್ಪ ಅಂದರೆ ಸ್ವಲ್ಪ ರೊಟೇಷನಲ್ಲಿರ್ತಕ್ಕಂಥದ್ದು. ನೋಡಿ ಈ ತ್ರಿಭುಜ ಇಲ್ಲಿ ಬಂದಿದೆ, ಈ ಒಂದು ವೃತ್ತ ಇಲ್ಲಿ ಬಂದಿದೆ, ಈ ಬಾಣಗುರುತು ಇಲ್ಲಿ ಕೆಳಗಡೆ ಹೋಗಿದೆ, ಈ ಈಜಿಕೋಲ್ ಚಿಹ್ನೆ ಇಲ್ಲಿ ಹೋಗಿದೆ. ಹಾಗಾದರೆ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ ನಾವು ಫಸ್ಟ್ ಹಾಕ್ಕೊಬೇಕಾಗತ್ತೆ ಚಿತ್ರಗಳನ್ನು. ಚಿತ್ರ ಹಾಕ್ಕೊಂಡು ನಂತರ ಇಲ್ಲಿ ನಾವು ಅಬ್ಸರ್ವೇಷನ್ ಬರಿಬೇಕಾಗತ್ತೆ. ಇದು ಈ ರೀತಿ ಹಾಕ್ಕೊಂಡು ಭಾಗವನ್ನು ಮಾಡ್ಕೊಂಡು ನಂತರ ಇಲ್ಲಿ ಚಿತ್ರಗಳನ್ನ ಅಳವಡಿಸಿದರೆ ನಮಗೆ ಈಸಿ ಆಗುತ್ತೆ. ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಬೇಕಾದ್ರೆ ಈ ಥರ ಚಿತ್ರ ಹಾಕ್ಕೊಂಡು
ಇದು ಯಾವ ರೀತಿ ಇದೆಯೋ ಇದು ಯಾವ ರೀತಿ ಬಂದಿದೆ ಅಂತ ತಿಳ್ಕೊಂಡು ಇದನ್ನು ಈ ರೀತಿ ಮಾಡಿದರೆ ಕರೆಕ್ಟಾಗಿ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗುತ್ತೆ. ನೀವು ಇದನ್ನು ಹೇಳ್ತೀನಿ ನಾನು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಒಂದಿಷ್ಟು ಬಫ್ ಶೀಟ್ಸನ್ನು ತೆಗೆದುಕೊಂಡು ಅಥವಾ ವೇಸ್ಟ್ ಪೇಜನ್ನು ತೆಗೆದುಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇದರಷ್ಟು ಈಸಿ ಯಾವುದೂ ಇಲ್ಲ ಅಂತ ಹೇಳ್ತಾ ಈಗ ನಾವು 7ನೇ ಲೆಕ್ಕಕ್ಕೆ ಮುಂದುವರಿಸೋಣ. ನೋಡಿ, ಇದು ಈ ಚಿತ್ರ ಈ ರೀತಿಯಾಗಿದೆ. ಈ ಚಿತ್ರ ಸಿಂಪಲ್, ಇದಕ್ಕೆ ಆನ್ಸರ್ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಎ ಬಿ ಸಿ ಯಾವುದೂ ಬರಲ್ಲ, ಏಕೆಂದರೆ ಎನಲ್ಲಿ ಚಿತ್ರ ನೋಡಿ ಲಂಬವಾಗಿ ಬಂದಿದೆ, ಬಿನಲ್ಲಿ ಒಂದೇ ಕಡೆ ಸ್ಟಾರ್ಸ್ ಬಂದಿದ್ದಾವೆ, ನೋಡಿ ಇಲ್ಲಿ ಒಂದೇ ಮುಖದ ಸ್ಟಾರ್ಸ್ ಬಂದಿದ್ದಾವೆ. ಇದು ಸಿನಲ್ಲಿ ನೋಡಿ ಸ್ಟಾರ್ ಈ ಕಡೆ ಒಂದೇ ಕಡೆ ಬಂದಿದ್ದಾವೆ, ಇಲ್ಲಿ ಬಟ್ 2 ಕಡೆ ಆಗಿದೆಯಲ್ಲ, ಹಾಗಾಗಿ 2 ದಿಕ್ಕಿನಲ್ಲಿ ಬರಬೇಕದು. ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಂತರ ನೋಡಿ 8ನೇ ಪ್ರಶ್ನೆ ತುಂಬ ಈಸಿಯಾಗಿದೆ. ಇದು ಸಿಂಪಲಾಗಿ ನೋಡಿ, ಈ ಒಂದು ಚಿತ್ರ ವೃತ್ತ ಒಳಗಡೆ ಹೋಗಿ ಎಲ್ಲ ಒಂದು ಹೊರಗಿನ ಚಿತ್ರ ಎಲ್ಲ ಹೊರಗೆ ಬಂದುಬಿಟ್ಟಿದೆ. ಇಲ್ಲಿ ಒಳಗಿರ್ತಕ್ಕಂಥ ಚಿತ್ರ ಹೊರಗೆ ಬಂದಿದೆ ಮತ್ತು ಬಾಣದ ಗುರುತು ಮೇಲೆ ಬಂದಿದೆ ಮತ್ತು ಚೇಂಜ್ ಆಗಿದೆ. ಬಾಣದ ಗುರುತು ಅದು ಶೇಪ್ ಚೇಂಜ್ ಆಗಿದೆ. ಇದೊಂಥರ ಬಾಣ ಗುರುತಿದೆ, ಇದೊಂಥರ ಇದೆ. ಇದು ಸಿಂಪಲ್. ಇದು ಹೆಂಗೆ ಆಗಬೇಕಪ್ಪ ಅಂದರೆ, ಈಗ ಇದು ಬಿ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಅದಕ್ಕೆ ಅಂದರೆ ಎಲ್ಲ ರೇಖೆಗಳು ಹೊರಗೆ ಬರಬೇಕು. ತ್ರಿಭುಜ ಮತ್ತು ಇದು ನೋಡಿ ಇಲ್ಲಿ ಕ್ಲಾಕ್ ವೈಸಲ್ಲಿ ಇದು ಮುಂದೋಗಿದೆ, ಈ ಬಾಣ ಗುರುತು ಕ್ಲಾಕ್ ವೈಸಲ್ಲಿ ಮೇಲೆ ಹೋಗಿದೆ, ಇದು ಈ ಕಡೆ ಬರಬೇಕು ಇವಾಗ. ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ಇಲ್ಲೂ ಕ್ಲಾಕ್ ವೈಸು ಕೊಟ್ಟಿದ್ದಾರೆ. ನಾನು ಹೇಳ್ತಿಲ್ಲ, ಪ್ರತಿಯೊಂದು ಸರಿ ನೀವು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಚಿತ್ರಗಳಲ್ಲಿ ಎರಡು ಚಿತ್ರಗಳಿದ್ದರೆ ಅದು ಯಾವ ರೀತಿ ರೊಟೇಷನ್ ಆಗಿದೆ ಅಂತ ತಿಳ್ಕೊಬೇಕು ನೀವು. ಆವಾಗ ನಿಮಗೆ ಇದು ಈಸಿ ಆಗುತ್ತೆ ಅಂತ ಹೇಳ್ತಾ ಇದಕ್ಕೆ ನೋಡಿ, ಇದಕ್ಕೆ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ. ಈಗ ಲೆಕ್ಕವನ್ನು ಮುಂದುವರಿಸೋಣ. ನೋಡಿ, ಇದು ತುಂಬ ಸಿಂಪಲ್ ಆಗಿದೆ. ಇದು ಈ ಯು ಅನ್ನು ಆಕೃತಿ ಉಲ್ಟಾ ಕೊಟ್ಟಿದ್ದಾರೆ ಮತ್ತು ಬಾಣದ ಗುರುತು ಅದೇ ಥರ ಇದೆ. ನೆಕ್ಸ್ಟ್ ಈ ಥರ ಏನಪ್ಪ ಅಂದರೆ ಯು ಅನ್ನು ಉಲ್ಟಾ ಮಾಡಿ ಕೊಟ್ಟಿದ್ದಾರೆ ಮತ್ತು ರೇಖೆಯನ್ನು ಹಾಕಿ ಈ ಒಂದು ಬಾಣದ ಗುರುತು ಇಲ್ಲಿ ಬಂದುಬಿಟ್ಟಿದೆ, ಮೇಲ್ಮುಖವಾಗಿದೆ. ಸಿಂಪಲ್. ಈಗ ಈ ಯು ಅಂತಕ್ಕಂಥದ್ದು ಇಲ್ಲಿ ಏನಾಗಬೇಕಪ್ಪ ಅಂದರೆ ತಲೆ ಕೆಳಗೆ ಬರಬೇಕು ಒಂದು, ಆಮೇಲೆ ಇದು ಇಲ್ಲಿ ಬರಬೇಕು, ಮತ್ತು ನಂತರ ಏನಾಗಬೇಕಪ್ಪ ಅಂತಂದರೆ ಈ ಒಂದು ಚಿಹ್ನೆ ಉಲ್ಟಾ ಆಗಿ ಏನಾಗಬೇಕಪ್ಪ ಅಂದರೆ ಇದು ಇಲ್ಲಿ ಬರಬೇಕು. ಸಿಂಪಲ್ ಇದು. ಇದಕ್ಕೆ ಆನ್ಸರು ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ಅಬ್ಸರ್ವ್ ಮಾಡಿ ನೀವು, 1ನೇ ಚಿತ್ರ 2ನೇ ಚಿತ್ರಕ್ಕೆ ಬಂದಾಗ ಏನಾಗಿದೆ, ಇದು 3 ಚಿತ್ರ ಏನಾಗಬೇಕು ಇವಾಗ ಅಂತ ಅಬ್ಸರ್ವ್ ಮಾಡಿಬಿಟ್ರೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಇದಕ್ಕೆ 9ನೇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನಂತರ ನೋಡಿ, ಕೊನೆಯ ಪ್ರಶ್ನೆ 10ನೇದು. ಇವಾಗ ನೋಡಿ, ಈ ಚಿತ್ರ ಈ ರೀತಿಯಾಗಿದೆ. ಅಂದರೆ ಇಲ್ಲಿ ಖಾಲಿ ಇತ್ತಲ್ಲ, ಇದು ತುಂಬಿಕೊಂಡಿದೆ. ಈ ತುಂಬಿರೋ ಜಾಗದಲ್ಲಿ ಖಾಲಿ ಆಗಿದೆ. ಸಿಂಪಲ್. ಈ ಚಿತ್ರ ಏನಾಗಬೇಕು, ಇಲ್ಲಿ ಖಾಲಿ ಆಗಬೇಕು, ಇಲ್ಲಿ ತುಂಬ್ಕೋಬೇಕು. ಮತ್ತು ಏನಾಗಬೇಕಪ್ಪ ಅಂದರೆ ಇದು ನೋಡಿ ಹೆಂಗೆ ರೊಟೇಷನ್ ಆಗಿದೆ, ಇದು ಕ್ಲಾಕ್ ವೈಸಲ್ಲಿ ರೊಟೇಷನ್ ಆಗಿದೆ. ನಂತರ ಇದು ಕ್ಲಾಕ್ ವೈಸ್ ರೊಟೇಷನ್ ಆದರೆ ಇದು ಕೆಳಮುಖ ಆಗಬೇಕು ಅಂಥ ಚಿತ್ರ ಯಾವುದಪ್ಪ ಅಂದರೆ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ಇದು ಕೂಡ ಕ್ಲಾಕ್ ವೈಸಲ್ಲಿ ರೊಟೇಷನ್ ಆಗಿದೆ. ನೋಡಿ, ಇದು ಕ್ಲಾಕ್ ವೈಸ್ ರೊಟೇಷನ್ ಆಗಿ ಮತ್ತು ಚಿತ್ರ ಚೇಂಜ್ ಆಗಿದೆ. ಇದು ಕ್ಲಾಕ್ ವೈಸ್ ರೊಟೇಷನ್ ಆದರೆ ಇದು ಕೆಳಗಾಗ್ತದೆ, ಈ ಭಾಗ ಕೆಳಗೆ ಬರ್ತದೆ, ಈ ಭಾಗ ಮೇಲೆ ಹೋಗ್ತದೆ, ಮತ್ತು ಈ ರೀತಿಯಾಗಿರಬೇಕದು. ನೋಡಿ, ಎ ಸರಿಯಾಗಲ್ಲ ಇದಕ್ಕೆ ಆನ್ಸರು. ನಂತರ ನೋಡಿ, ಬಿ ಕೂಡ ಬರಲ್ಲ, ಸಿ ಕೂಡ ಬರಲ್ಲ. ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದುವರೆಗೂ ಯಾರೆಲ್ಲ ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾರೆ ಎಲ್ಲ ಪೋಷಕ ಮಿತ್ರರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.